ಹಾಯ್, ನನ್ನ ಕ್ಲೈಂಟ್ ಒಬ್ಬರು ಸ್ಯಾರೀಸ್ನ ಕಳಿಸಿ ಅವ್ರಿಗೆ ಮತ್ತು ಅವ್ರ ಮಗಳಿಗೆ ಟ್ವಿನ್ನಿಂಗ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ನಾವು ಮಾಡಿದ್ದೀವಿ. ಅವ್ರ ಮಗುಗೆ ನಾಮಕರಣ ಸ್ಪೆಷಲ್ಗಿದು. ಸೊ ಹೇಗೆ ಕಾಣಿಸ್ತಾ ಇದೆ, ನನಗಂತೂ ಸಖತ್ ಇಷ್ಟ ಆಗಿದೆ. ಆ ಪ್ರೋಸೆಸ್ ಹೇಗಿತ್ತು ಆ್ಯಂಡ್ ಏನೆಲ್ಲ ಎಕ್ಸ್ಟ್ರಾ ವರ್ಕ್ ಮಾಡಿದ್ವಿ ಅದಕ್ಕೆ ಅಂತ ಅನಿಸ್ತೀನಿ. ಬನ್ನಿ. ಅವ್ರು ಕಳ್ಸಿದ್ದು ಒಂದಿಷ್ಟು ಸ್ಯಾರಿಯಲ್ಲಿ ನಂಗೆ ಈ 2 ಸ್ಯಾರಿ ತುಂಬಾ ಇಷ್ಟ ಆಯ್ತು. ಈವನ್ ನಾನು ದುಪ್ಪಟ್ಟಾಗೂನು ಕೂಡ ಸ್ಯಾರಿನೇ ಯೂಸ್ ಮಾಡ್ಕೊಂಡೆ. ಗ್ರ್ಯಾಂಡಾಗಿ ಕಾಣಿಸ್ಲಿ ಅಂತ ಹೇಳಿ ನಾನು ಎಂಬ್ರಾಯ್ಡರಿ ಮಾಡ್ದೆ. ಇಲ್ಲಾಂದ್ರೆ ಕಂಪ್ಲೀಟ್‌ಲಿ ಪ್ಲೇನ್ ಅನ್ನಿಸ್ತಾ ಇತ್ತು ಬ್ಲೌಸ್ ಅಂತ ಹೇಳಿ. ಸ್ಲೀವ್ಸ್‌ಗೆ ಸ್ವಲ್ಪ ರಿಚ್ ಆಗಿ ನಾವು ವರ್ಕ್ ಮಾಡಿದ್ವಿ. ಫ್ರಂಟ್ ನೆಕ್‌ಲೈನ್, ಬ್ಯಾಕ್ ನೆಕ್‌ಲೈನ್ ಸಿಂಪಲ್ ಆಗಿದೆ. ಆಂಡ್ ದುಪ್ಪಟ್ಟಾಗೆ ವರ್ಕ್ ಮಾಡೋದ್ರ ಬದಲು ನಾನು ಲೇಸ್ ಅಟ್ಯಾಚ್ ಮಾಡಿದ್ದೀನಿ. ಬಿಕಾಸ್ ಅದು ಸುಮ್ನೆ ಕಾಸ್ಟ್ಲಿ ಆಗತ್ತೆ ಸಮ್‌ಟೈಮ್ಸ್ ಹಾಗಾಗಿ. ಜೊತೆಗೆ ಲೇಸ್ ಕೂಡ ಅಷ್ಟೇ ನಾನು ಪರ್ಪಲ್ ಏನು ಆಡ್ ಮಾಡ್ಕೊಂಡಿಲ್ಲ. ಸೇಮ್ ಕಲರ್ ತಗೊಂಡಿದ್ದೀನಿ. ಆ ದುಪ್ಪಟ್ಟಾಗೆ ಎಷ್ಟು ಬೇಕು ಅಷ್ಟು ತಗೊಂಡಿದ್ದೀನಿ. ತುಂಬಾ ದೊಡ್ಡ ಲೇಸ್ ಕೂಡ ಹಾಕಿಲ್ಲ. ಸೊ ಸಿಂಪಲ್ ಆಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದೆ ಅದು. ಇವಾಗ ಈ ದುಪ್ಪಟ್ಟನ ಅವ್ರು ಬೇರೆ ಡ್ರೆಸಸ್‌ಗೂ ಯೂಸ್ ಮಾಡ್ಬೋದು ಅಂಡ್ ಈ ಡ್ರೆಸ್‌ಗೆ ಬೇರೆ ದುಪ್ಪಟ್ಟ ಕೂಡ ಅವ್ರು ವೇರ್ ಮಾಡ್ಬೋದು. ಫೈನಲಿ ಈ ತರ ಕಾಣಿಸ್ತಿದೆ. ಹಾಗೆ ಕಲರ್ ಕಾಂಬಿನೇಷನ್ ತುಂಬಾ ರಿಚ್ ಆಗಿದೆ. ಕ್ಲೈಂಟ್‌ಗೂ ಸಖತ್ ಇಷ್ಟ ಆಯ್ತು. ದೆನ್ ಅವ್ರ ಮಗುಗೆ ನಾವು ಪರ್ಪಲ್ ಕಲರ್‌ನೇ ಯೂಸ್ ಮಾಡಿದ್ವಿ. ಬಿಕಾಸ್ ಇದು ಟ್ವಿನ್ನಿಂಗ್ ಆಗಿರೋದ್ರಿಂದ ಪಾಪುಗೆ ಸ್ವಲ್ಪ ಇಂಡೋ ವೆಸ್ಟರ್ನ್ ಟಚ್ ಕೊಟ್ಟಿದ್ದೀವಿ. ಕಂಪ್ಲೀಟ್‌ಲಿ ಇಂಡಿಯನ್ ಥರ ಇಲ್ಲ. ಇನ್ನು ಡಿಸೈನ್‌ಗೆ ಬೋ ಯೂಸ್ ಮಾಡಿದ್ದೀನಿ ನಾನು. ಅದು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಆ ಬೋದು ನಾವು ಹೆಡ್ ಬ್ಯಾಂಡ್ ಕೂಡ ಮಾಡಿಕೊಟ್ಟಿದ್ದೀವಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಕ್ಲೈಂಟ್ಸ್‌ಗೂ ತುಂಬಾ ಇಷ್ಟ ಆಯಿತು. ಇನ್ನು ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.